ಧೂಮಪಾನ ಮಾಡೋದ್ರಿಂದ ಮಕ್ಕಳಾಗುವಂತಹ ಶಕ್ತಿ ಪುರುಷರಲ್ಲಿ ಕಡಿಮೆ ಆಗ್ತದೆ. ಸೊ ವಿ ಕಾಲ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಎಲ್ಲಾ ಗಂಡು ಮಕ್ಕಳಲ್ಲಿಯೂ ಕೂಡ ಇರುವಂತಹ ಒಂದು ಗ್ರಂಥಿ. Beer helps flush kidney stones. ಟು ಕೀಪ್ ಅವರ್ ಬಾಡಿ ಅಂಡ್ ಬ್ಲಡ್ ಪ್ಯೂರಿಫೈ ಇಟ್ ಹೆಲ್ಪ್ಸ್. ಸೊ ಹಾಗಾಗಿ ಪ್ರಾಸ್ಟೇಟ್ ಅಲ್ಲಿ ಇರೋ ಎಲ್ಲರಿಗೂ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತದೆ ಅಂತ ತಪ್ಪು ಕಲ್ಪನೆ. ಪ್ರತಿ ಗಂಟೆಗೊಮ್ಮೆ ಅಥವಾ ಪ್ರತಿ ಅರ್ಧ ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆ ಮಾಡೋದಾಗ್ಲಿ, ಅಥವಾ ರಾತ್ರಿಯ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ನಾವು ಮೂತ್ರ ವಿಸರ್ಜನೆಗೆ ಎಚ್ಚರಗೊಂಡ್ವಿ ಅಂದ್ರೆ ಅದು ಮೂತ್ರ ರೋಗದ ಲಕ್ಷಣ ಆಗಿರ್ಬೋದು. ಕಿಡ್ನಿ ಸ್ಟೋನ್ಸ್ ಆರ್ ಡೆಫಿನೆಟ್ಲಿ ಸ್ಕೇರಿ. ಅದನ್ನ ಅನುಭವಿಸಿದವರಿಗೆ ಗೊತ್ತು ಕಿಡ್ನಿ ಸ್ಟೋನ್ಸ್ ಆದಾಗ ಯಾವ ರೀತಿ ಪೇಯ್ನ್ ಬರುತ್ತೆ. ದೇ ಮೈಟ್ ಬಿ ಲೈಯಿಂಗ್ ದಟ್ ದೇ ಆರ್ ನಾಟ್ ಪಾಸಿಂಗ್ ಯೂರಿನ್. ಹಂಗಂತ ಅಕಸ್ಮಾತ್ ಅದು ನಿಜ ಆಗಿದ್ರೆ, ಅವ್ರು ನನ್ನ ಮೂತ್ರಕ್ಕೆ ಹೋಗ್ತಾ ಇಲ್ಲ ಅನ್ನೋದು ನಿಜ ಆಗಿದ್ರೆ ಅದು ಮೂತ್ರ ರೋಗ ಇರ್ಬೋದು. ಪೇಷಂಟ್ಸ್ ಆಬ್ವಿಯಸ್ಲಿ ಪೇಷಂಟ್ಸ್ ಕಂಪ್ಲೇನ್ ಮೋರ್. ದ ಮೋಸ್ಟ್ ಕೋಆಪರೇಟಿವ್ ಆರ್ಗನ್ ಇಸ್ ದ ಬ್ಲಾಡರ್. ಅದಕ್ಕೆ ಏನೇ ತೊಂದರೆ ಆದರೂ ಟಿಲ್ ದ ಎಂಡ್ ಮೂಮೆಂಟ್ ಇಟ್ ಸಪೋರ್ಟ್ಸ್ ಅ ಲಾಟ್. cheapest insurance which you can have for your kidneys is having adequate hydration. ಒಂದೇ ಒಂದು ಮಾತಲ್ಲಿ ಸಮ್ ಅಪ್ ಮಾಡಬೇಕಂದ್ರೆ ಕಿಡ್ನಿ ವಿಲ್ ಹ್ಯಾವ್ ಇಟ್ಸ್ ಓನ್ ಸೆಟಪ್. ಇಫ್ ಯು ಅದನ್ನ ಸೆಟಪ್ ಅನ್ನ ಉಲ್ಟಾ ಮಾಡಿದ್ರೆ ಇಟ್ ಬಿಕಮ್ಸ್ ಅಪ್ಸೆಟ್. ಸೊ ಇಫ್ ಯು ಅಪ್ಸೆಟ್ ದ ಸಿಸ್ಟಮ್ ದೆನ್ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಪ್ರಾಬ್ಲಮ್ಸ್. ಸೊ ಮೇಂಟೈನ್ ದ ಸೆಟಪ್ ಅಷ್ಟು ಹೇಳ್ಬೋದು. ವೈದ್ಯ ನಾರಾಯಣ ಹರಿ. ಎಲ್ಲರಿಗೂ ಮ್ಯಾಕ್ಸ್ ಸ್ಪೆಷಲ್ಸ್ಗೆ ಸ್ವಾಗತ. ನಾನು ಅಭಿಜ್ಞಾ. ನಮ್ಮ ದೇಹದ ಸಣ್ಣ ನೋವಿನ ಬಗ್ಗೆನೂ ಎಲ್ಲರೊಂದಿಗೆ ಹಂಚಿಕೊಳ್ತೇವೆ. ಆದರೆ ಮೂತ್ರಕೋಶ, ಮೂತ್ರಪಿಂಡದ ವಿಷಯ ಬಂದಾಗ ಅದನ್ನ ಮುಚ್ಚಿಟ್ಟು ನರಳಾಡ್ತೇವೆ. ಈ ಮುಜುಗರದಿಂದಾಗಿ ಸಮಸ್ಯೆಗಳು ಬೆಳೆದು ನಿಯಂತ್ರಣ ಕಳೆದುಕೊಂಡು ಕಿಡ್ನಿ ಫೇಲ್ಯೂರ್ ನಂತಹ ಸಮಸ್ಯೆಗಳು ಎದುರಾದ್ರೆ, ಮೂತ್ರಪಿಂಡ ಅಥವಾ ಮೂತ್ರಕೋಶದ ಸಮಸ್ಯೆಗಳ ಬಗ್ಗೆ ಗೊಂದಲ ಇದ್ದಲ್ಲಿ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂರೋಲಜಿ ಡಿಪಾರ್ಟ್ಮೆಂಟ್ ನ ತಜ್ಞರನ್ನ ಭೇಟಿ ಮಾಡಿ. ಇವತ್ತು ನಮ್ಮ ಜೊತೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂರೋಲಜಿ ಡಿಪಾರ್ಟ್ಮೆಂಟ್ ನ ವೈದ್ಯರಾದಂತ ಡಾಕ್ಟರ್ ರಾಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮ್ಯಾಕ್ಸ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಡಾಕ್ಟರ್ ರಾಕೇಶ್ ಅವರ ಕಿರುಪರಿಚಯ ನೋಡುವುದಾದ್ರೆ, ಇವರು ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ MBBS ನ ಕಂಪ್ಲೀಟ್ ಮಾಡಿದ್ದಾರೆ. ದಾವಣಗೆರೆಯ JJM ಕಾಲೇಜ್ ನಲ್ಲಿ MS ಇನ್ ಜನರಲ್ ಸರ್ಜರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನಲ್ಲಿ DNB ಇನ್ ಯೂರೋಲಜಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ನಲ್ಲಿ ಸೀನಿಯರ್ ರೆಸಿಡೆಂಟ್, ಬೆಂಗಳೂರು ಹಾಸ್ಪಿಟಲ್ ನಲ್ಲಿ ಸೀನಿಯರ್ ರಿಜಿಸ್ಟ್ರಾರ್, KMC ಹಾಸ್ಪಿಟಲ್ ನಲ್ಲಿ ಅಸೋಸಿಯೇಟ್ ಕನ್ಸಲ್ಟೆಂಟ್. ಇದೀಗ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಯೂರೋಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಮ್ಮ ಆಡಿಯನ್ಸ್ಗೆ ಯೂರೋಲಜಿ ಅಥವಾ ಯೂರಿನರಿ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ, ನೀವು ಇದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ. ಖಂಡಿತ. ಸರ್, ಈಗ ಮೊದಲನೇದಾಗಿ ಈಗಿನ ಲೈಫ್ ಸ್ಟೈಲ್ ಅಥವಾ ಯುವ ಜನರೇಷನ್ ಅಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಯೂರಿನರಿ ಪ್ರಾಬ್ಲಮ್ಸ್ಗಳು ಎದುರಾಗ್ತದೆ. ಅಂತಹದ್ರಲ್ಲಿ ಒಂದು ಸಾಮಾನ್ಯ ಪ್ರಾಬ್ಲಮ್ ಯೂರಿನರಿದು ಅಂತಂದ್ರೆ ಅದು ಯಾವುದು? ಸಾಮಾನ್ಯವಾಗಿ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಅಂದರೆ 20 ವರ್ಷದಿಂದ 50 ಅಥವಾ 40 ವರ್ಷದ ಒಳಗಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡ ಸಮಸ್ಯೆ ಅಂದರೆ ಯೂರಿನರಿ ಇನ್ಫೆಕ್ಷನ್ಸ್ಗಳಾಗ್ತದೆ. ಯೂರಿನರಿ ಅದರ 2 ಟ್ರ್ಯಾಕ್, ನಮ್ಮದು ಯೂರಾಲಜಿಯಲ್ಲಿ 2 ಟ್ರ್ಯಾಕ್ ಬರ್ತದೆ. ಒಂದು ಯೂರಿನರಿ ಟ್ರ್ಯಾಕ್ಟ್ ಅಂತ ಬರ್ತದೆ, ಮತ್ತೊಂದು ಜೆನೈಟಲ್ ಟ್ರ್ಯಾಕ್ಟ್ ಅಂತ ಬರ್ತದೆ. ಸೊ ಇನ್ಫೆಕ್ಷನ್ ಎರಡಕ್ಕೂ ಕೂಡ ಆಗ್ಬೋದು. ಯೂರಿನರಿ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಜೆನೆಟಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಗಂಡು ಮಕ್ಕಳಲ್ಲಿ ಆದರೆ ಅಗೇನ್ ಯೂರಿನರಿ UTI ಅಂತ ಹೇಳ್ತೇವೆ. ಜೆನೆಟಲ್ ಇನ್ಫೆಕ್ಷನ್ಸ್ ಆದರೆ ವೃಷಣ ಅಥವಾ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ಸ್, ಎಪಿಡರ್ಮಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಹೆಣ್ಮಕ್ಳಲ್ಲೂ ಕೂಡ ಸಾಮಾನ್ಯವಾಗಿ ಯೂರಿನರಿ ಇನ್ಫೆಕ್ಷನ್ಸ್ ಆರ್ ವಲ್ವಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಆಗ್ಬೋದು. ಮತ್ತೊಂದು ಸಾಮಾನ್ಯ ಈ ಏಜ್ ಗ್ರೂಪಲ್ಲಿ ಬರೋ ಕಾಯಿಲೆ ಅಂದರೆ ಕಲ್ಲಿನ ಸಮಸ್ಯೆ ಬರ್ಬೋದು. ಮೂತ್ರಪಿಂಡದಲ್ಲಿ, ಮೂತ್ರನಾಳದಲ್ಲಿ ಅಥವಾ ಮೂತ್ರ ಚೀಲದಲ್ಲಿ, ಮೂತ್ರ ಸಂಚರಿಸುವಂಥ ಎಲ್ಲ ಭಾಗಗಳಲ್ಲೂ ಕೂಡ ಕಲ್ಲುಗಳು ಉತ್ಪತ್ತಿಯಾಗುವಂಥ ಸಂಭವ ಇರ್ತದೆ. ಸೊ ಈ 2 ಕಾರಣಗಳು ಹೆಚ್ಚಾಗಿ ಈ ವಯೋಮಾನದವರಲ್ಲಿ ಕಾಣ್ತೇವೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಎರಡೂ ಒಂದೇನಾ ಅಥವಾ ಏನಿದೆ ವ್ಯತ್ಯಾಸ? ಮೊದಲಿಗೆ ಪ್ರಾಸ್ಟೇಟ್ ಅನ್ನೋದು ಗಂಡು ಮಕ್ಕಳಲ್ಲಿ ಅಥವಾ ಗಂಡಸರಲ್ಲಿ ಇರುವಂತಹ ಒಂದು ಗ್ರಂಥಿ. ಇಟ್ಸ್ ಅ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಎಲ್ಲ ಗಂಡು ಮಕ್ಕಳಲ್ಲಿಯೂ ಕೂಡ ಇರುವಂತಹ ಒಂದು ಗ್ರಂಥಿ. ಒಂದು ವಯಸ್ಸಾದ ನಂತರ 45 ಅಥವಾ 40 ವರ್ಷದ ನಂತರ ಈ ಗಾತ್ರದಲ್ಲಿ ಬದಲಾವಣೆಯನ್ನು ಕಾಣ್ತೇವೆ, ಅಥವಾ ಪ್ರಾಸ್ಟೇಟ್ ಹಿಗ್ಗುವಿಕೆ ಅಂತ ಹೇಳ್ತೇವೆ, ಅಥವಾ ಬೆನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಅಂತ ಹೇಳ್ತೇವೆ. ಸೊ ಇದು ಪಾರ್ಟ್ ಆಫ್ ಏಜಿಂಗ್. ಸೊ ವಯಸ್ಸಾದಾಗೆ ಪ್ರಾಸ್ಟೇಟ್ ಹಿಗ್ಗೋದು ಸಹಜ. ಸೊ ಇಟ್ ಈಸ್ ಅ ನ್ಯಾಚುರಲ್ ಕೋರ್ಸ್ ಆಫ್ ಇವೆಂಟ್ ಅಂತ ಹೇಳ್ತೇವೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು
ಪ್ರಾಸ್ಟೇಟ್ ಹಿಗ್ಗುವಾಗ ಕೆಲವರಲ್ಲಿ ಆ ಪ್ರಾಸ್ಟೇಟ್ನಲ್ಲಿ ಕ್ಯಾನ್ಸರ್ ಅಂಶಗಳು ಕಾಣಿಸ್ಕೊಳ್ಬಹುದು. ಎಲ್ಲರಲ್ಲೂ ಕಾಣಿಸ್ಕೊಳ್ತದೆ ಅಂತಲ್ಲ, ಕೆಲವರಲ್ಲಿ ಅದು ಕ್ಯಾನ್ಸರ್ ಅಂಶಕ್ಕೆ ತಿರುಗುವುದಾದಂಥ ಸಾಧ್ಯತೆಗಳಿರ್ತದೆ. ಸೊ ಪ್ರಾಸ್ಟೇಟಲ್ಲಿ ಇರೋ ಎಲ್ಲರಿಗೂ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತದೆ ಅಂತ ಅನ್ನೋದು ತಪ್ಪು ಕಲ್ಪನೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಲಕ್ಷಣಗಳೇ ಬೇರೆ ಇರ್ತದೆ, ಅದು ಬರುವಂಥ ವಯೋಮಾನನೇ ಬೇರೆ ಇರ್ತದೆ. ಸೊ ಪ್ರಾಸ್ಟೇಟ್ ಹಿಗ್ಗುವಿಕೆ ಬೇರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಬೇರೆ, ಎರಡೂ ಬೇರೆ ಬೇರೆಯ ಡಿಸೀಸಸ್ ಆಗ್ತದೆ. ಸರ್, ಈಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗೋ ಲಕ್ಷಣಗಳೇನಾದ್ರು ಇದೆ? ಯೂಶಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಬರುವಂಥ ವಯಸ್ಸೇ 60-65 ನಂತರ, ಡೆಕೇಡ್ ಅಂತ ಹೇಳ್ತೀವಿ. ಆಫ್ಟರ್ 6th ಡೆಕೇಡ್ ಯೂಶಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಗುರುತಿಸ್ಕೊಳ್ತದೆ. ಲಕ್ಷಣಗಳು ಒಂದು ದುರದೃಷ್ಟ ಅಂತಂದರೆ ಸ್ಪೆಸಿಫಿಕ್ ಲಕ್ಷಣಗಳಂತ ಇಲ್ಲ. ಪ್ರಾಸ್ಟೇಟ್ ಹಿಗ್ಗುವಿಕೆಯಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೊಳ್ತದೋ ಪ್ರಾಸ್ಟೇಟ್ ಕ್ಯಾನ್ಸರ್ಲೂ ಕೂಡ ಅದೇ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಬಟ್ ಪರೀಕ್ಷೆ ಮಾಡಿದ ನಂತರ ವೈದ್ಯರು ಕೆಲವಾರು ಪರೀಕ್ಷೆಗಳನ್ನು ಮಾಡಿ ನೋಡಿದಾಗ ಅದರಲ್ಲಿ ಕೆಲವು ಅಂಶಗಳು ನಮಗೇನಾದರೂ ಡಿಟೆಕ್ಟಬಲ್ ಇದ್ದರೆ ಆವಾಗ ಅದನ್ನು ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೇವೆ. ಇಲ್ಲ ಅಂದರೆ ಲಕ್ಷಣಗಳಲ್ಲಿ ಹಿಗ್ಗುವಿಕೆಗೂ ಅದಕ್ಕೂ ಅಷ್ಟೊಂದು ವ್ಯತ್ಯಾಸಗಳು ಇರೋದಿಲ್ಲ. ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಮೂತ್ರ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ನಾವು ತಿಳ್ಕೊಳ್ಬೇಕಾದೇನಂತಂದರೆ ಕಿಡ್ನೀಸ್ ಅಥವಾ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಮಾಡುವಂಥ ಮುಖ್ಯ ಕೆಲಸ ಅಂದರೆ ದೇಹದಲ್ಲಿ ಇರುವಂಥ ರಕ್ತವನ್ನು ಶುದ್ಧೀಕರಣ ಮಾಡಿ ಮೂತ್ರವನ್ನು ಉತ್ಪತ್ತಿ ಮಾಡಿ ಅದನ್ನು ಹೊರಗಡೆಗೆ ವಿಸರ್ಜನೆ ಮಾಡುವಂಥ ಒಂದು ಕಾರ್ಯವನ್ನು ಕೈಗೊಳ್ತದೆ. ಈ ಶುದ್ಧೀಕರಣ ಅಂತಂದ್ರೆ ಏನಂದರೆ ನಮ್ಮ ದೇಹದಲ್ಲಿ ನಾವು ತೆಗೆದುಕೊಂಡಂಥ ಆಹಾರ ಪದಾರ್ಥ ಅಥವಾ ದ್ರವ ಪದಾರ್ಥ ಏನಿದೆಯೋ ಅದು ಎಷ್ಟು ಬೇಕೋ ಅದು ಅಷ್ಟನ್ನು ಉಪಯೋಗಿಸ್ಕೊಂಡ ನಂತರ ಬ್ರೇಕ್ ಡೌನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ. ಖನಿಜಾಂಶಗಳು ಮತ್ತು ಲವಣಾಂಶಗಳು ಉತ್ಪತ್ತಿ ಆಗ್ತದೆ. ಈ ಬ್ರೇಕ್ ಡೌನ್ ಪ್ರಾಡಕ್ಟ್ಸ್ ನಮ್ಮ ದೇಹಕ್ಕೆ ಅಗತ್ಯ ಇರೋದಿಲ್ಲ. ಸೊ ಇವನ್ನು ನಾವು ದೇಹದಿಂದ ಹೊರಗಡೆ ಹಾಕಬೇಕು ಅಂತಂದರೆ ಕಿಡ್ನಿ ರಕ್ತದಿಂದ ಅದನ್ನೆಲ್ಲ ಹೊರಗಡೆ ತೆಗೆದು ಪ್ಯೂರಿಫೈ ಮಾಡಿ ಸಾಲ್ವೆಂಟ್ ಅಂದರೆ ಯೂರಿನ್ ಅನ್ನೋ ಒಂದು ಸಾಲ್ವೆಂಟನ್ನು ಉಪಯೋಗಿಸಿ ದೇಹದಿಂದ ಹೊರಗಡೆ ಹಾಕ್ತದೆ. ಸೊ ಈ ಸಾಲ್ವೆಂಟ್ ಕಡಿಮೆ ಆದರೆ ಅಂದರೆ ಯೂರಿನ್ ಅನ್ನುವ ದ್ರವಾಂಶ ಕಡಿಮೆ ಆಯಿತು ಅಂದರೆ ಈ ಖನಿಜಾಂಶ ಲವಣಾಂಶಗಳನ್ನು ಹೊರಗೆ ಹಾಕಲಿಕ್ಕೆ ಒಂದು ಮಾಧ್ಯಮ ಸಿಗೋದಿಲ್ಲ. ಸೊ ಈ ದ್ರವಾಂಶ ನಮಗೆ ಉತ್ಪತ್ತಿ ಆಗೋದು ಅಥವಾ ನಮ್ಮ ದೇಹಕ್ಕೆ ಸಿಗೋದೆ ನಾವು ಅದನ್ನು ಸೇವಿಸಿದಾಗ. ದಟ್ ಮೀನ್ಸ್ ಇಫ್ ವಿ ಕೀಪ್ ಅಸ್ ಹೈಡ್ರೇಟೆಡ್, ಸೊ ಇದು ನಮಗೆ ಈ ಎಲ್ಲ ಅಂಶಗಳನ್ನು ಹೊರಗೆ ಹಾಕಲಿಕ್ಕೆ ಟು ಕೀಪ್ ಅವರ್ ಬಾಡಿ ಆ್ಯಂಡ್ ಬ್ಲಡ್ ಪ್ಯೂರಿಫೈ ಇಟ್ ಹೆಲ್ಪ್ಸ್. ಸೊ ಹಾಗಾಗಿ ಡಿಹೈಡ್ರೇಷನ್ ಶುಡ್ ನಾಟ್ ಬಿ allowed to happen and we have to keep us hydrated. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಮೂತ್ರ ರೋಗದ ಲಕ್ಷಣನ? ಹೌದು ಕೂಡ ಅಲ್ಲನೂ ಕೂಡ ಅನ್ಬೋದು. ಈಗ ಸಾಮಾನ್ಯವಾಗಿ ನಾವು ದಿನದ ಸಮಯದಲ್ಲಿ ಎಲ್ಲರೂ 4-5 ಬಾರಿ ಮೂತ್ರ ವಿಸರ್ಜನೆ ಮಾಡ್ತೇವೆ. ರಾತ್ರಿಯ ಸಮಯದಲ್ಲಿ ಮಲಗಿದ ನಂತರ ಹೆಚ್ಚು ಅಂದರೆ 1 ಬಾರಿ ಎಚ್ಚರವಾಗಿ ಮೂತ್ರ ವಿಸರ್ಜನೆ ಮಾಡುವಂಥ ಕೆಲವರಲ್ಲಿ ಅಭ್ಯಾಸ ಇರ್ತದೆ. ಸೊ ದಿನದಲ್ಲಿ 3 ಗಂಟೆ 2-3 ಗಂಟೆ ಅಂತರವನ್ನು ನಾವು ಯೂಶಲಿ ತೆಗೆದುಕೊಳ್ತೇವೆ. ಸೊ ಈ ಅಂತರ ಕಡಿಮೆ ಆದರೆ ಅಂದರೆ ಪ್ರತಿ ಗಂಟೆಗೊಮ್ಮೆ ಅಥವಾ ಪ್ರತಿ ಅರ್ಧ ಗಂಟೆಗೊಮ್ಮೆ ಮೂತ್ರ ವಿಸರ್ಜನೆ ಮಾಡೋದಾಗಲಿ ಅಥವಾ ರಾತ್ರಿಯ ಸಮಯದಲ್ಲಿ 1ಕ್ಕಿಂತ ಹೆಚ್ಚು ಬಾರಿ ನಾವು ಮೂತ್ರ ವಿಸರ್ಜನೆಗೆ ಎಚ್ಚರಗೊಂಡ್ವಿ ಅಂದರೆ ಅದು ಮೂತ್ರ ರೋಗದ ಲಕ್ಷಣ ಆಗಿರಬಹುದು. ಇದನ್ನು ಪದೇ ಪದೇ ಮೂತ್ರ ವಿಸರ್ಜನೆ ಅಂತ ಹೇಳ್ತೇವೆ. ಹಾಗಂತ ಪದೇ ಪದೇ ಹೋಗೋದು ರೋಗ ಅಂತಲೇ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಕೆಲವು ಆಲಿಡ್ ಸಿಂಪ್ಟಮ್ಸ್ ಅಂತ ಇರ್ತದೆ. ಮೂತ್ರದಲ್ಲಿ ಉರಿ ಬರ್ಬೋದು ಅಥವಾ ಮೂತ್ರದಲ್ಲಿ ವಾಸನೆ ಅಥವಾ ಸ್ಮೆಲಿ ಯೂರಿನ್ ಅಂತ ಹೇಳ್ತೇವೆ, ಅದು ಸೇರ್ಕೊಳ್ಬೋದು. ಮೂತ್ರದಲ್ಲಿ ರಕ್ತ ಅಥವಾ ಬಣ್ಣ ಬದಲಾಗ್ಬೋದು. ಸೊ ಇಂತಹ ಆಲಿಡ್ ಸಿಂಪ್ಟಮ್ಸ್ ಇದ್ದರೆ ಸೊ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಆಗ್ತದೆ. ಪದೇ ಪದೇ ಬರೀ ಮೂತ್ರ ಹೋಗೋದು, ಕೆಲವರಲ್ಲಿ ಹೆಚ್ಚು ನೀರು ಕುಡಿದಾಗ ಕೂಡ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಸೊ ಹಾಗಾಗಿ ಅದರ ಜೊತೆಗಿರುವಂಥ ಸಿಂಪ್ಟಮ್ಸ್ಗಳನ್ನು ನೋಡಿ ಅದು ಹೌದು ಅದು ಕಾಯಿಲೆನಾ ಅಥವಾ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಈಗ 40 ವರ್ಷದ ಮೇಲ್ಪಟ್ಟ ಪುರುಷರು ಯಾವೆಲ್ಲ ರೀತಿಯ ಸ್ಕ್ಯಾನಿಂಗ್ಗೆ ಆದ್ಯತೆ ನೀಡಬೇಕು ಸರ್? 40 ವರ್ಷದ ಮೇಲ್ಪಟ್ಟವರಲ್ಲಿ ನಾವಾಗಲೇ ತಿಳ್ಕೊಂಡ ಹಾಗೆ ಪ್ರಾಸ್ಟೇಟ್ ಅನ್ನೋ ಗ್ರಂಥಿ ಎಲ್ಲ ಗಂಡಸರಲ್ಲಿ ಇರುವ ಹಾಗೆ 40ರ ನಂತರ ಇದು ಹಿಗ್ಗೋಕೆ ಶುರು ಆಗ್ತದೆ. ಸೊ ಈ ಹಿಗ್ಗುವಿಕೆಯ ಗಾತ್ರವನ್ನು ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಕೆಲವು ಪರೀಕ್ಷೆಗಳಿರ್ತದೆ. ಫಾರ್ ಎಕ್ಸಾಂಪಲ್ PSA ಅಂತ ಹೇಳ್ತೇವೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನೋ ಒಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಅದರಲ್ಲಿ ಕಂಡುಹಿಡಿಯುವಂಥ ಒಂದು ಪರೀಕ್ಷೆ ಇರ್ತದೆ. ಇದು ನಮಗೆ ಕೆಲವೊಮ್ಮೆ ಪ್ರಾಸ್ಟೇಟ್ ಹಿಗ್ಗುವಿಕೆ ನಾರ್ಮಲ್ ಇದೆಯಾ ಅಥವಾ ಅದೇನಾದರೂ ಕ್ಯಾನ್ಸರ್ ಅಂಶಕ್ಕೆ ತಿರುಗ್ತಾ ಇದೆಯಾ ಅಥವಾ ಇನ್ಫೆಕ್ಷನ್ ಆಗಿದೆಯಾ ಅನ್ನೋದನ್ನು ಗುರುತು ಮಾಡಲಿಕ್ಕೆ ಈ PSA ಟೆಸ್ಟ್ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ 40ರ ನಂತರ ಯೂಶ್ವಲಿ ನಾವು ಯೂರಾಲಜಿಕಲಿ ಕನ್ಸರ್ನ್ಡ್ ಆದರೆ ಸೊ ಪ್ರಾಸ್ಟೇಟ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಹೇಳ್ತೇವೆ. ಒಂದು ದೈಹಿಕ ಪರೀಕ್ಷೆನೂ ಮಾಡಿಸ್ಕೊಳ್ಬೇಕಾಗ್ತದೆ, ಜೊತೆಗೆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಪ್ರಾಸ್ಟೇಟ್ನ ಗಾತ್ರ ಎಷ್ಟಿದೆ ಅಂತ ನೋಡಬೇಕಾಗ್ತದೆ. ಮೂತ್ರ ವಿಸರ್ಜನೆ ಸರಿಯಾಗ್ತಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಯೂರೋಫ್ಲೋಮೆಟ್ರಿ ಅಂತ ಹೇಳ್ತೇವೆ. ಮತ್ತು ಅದೇ ಜನ ಹೇಳಿದಾಗೆ PSA ಅನ್ನೋ ಒಂದು ಬ್ಲಡ್ ಟೆಸ್ಟನ್ನು ಮಾಡಿ ನೋಡಬೇಕಾಗ್ತದೆ. ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಕೆಲವರಿಗೆ ಬಂದಿರ್ತದೆ. ಸೊ ಅಂಥವರಲ್ಲಿ 40 ವರ್ಷಕ್ಕೇ ಪ್ರತಿ ವರ್ಷಕ್ಕೊಮ್ಮೆ ಈ ರೀತಿ ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಹಚ್ಬೋದು. ಆದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಫ್ಯಾಮಿಲಿಯಲ್ಲಿ ಇಲ್ಲದೆ ಇರುವಂಥವರಲ್ಲಿ
45 ನಂತರ ಶುರು ಮಾಡ್ಬೋದು. ಪ್ರತಿ 2 ವರ್ಷಕ್ಕೊಮ್ಮೆ ಅವರಿಗೆ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಅದರ್ ಕಾಸಸ್ ಅಂದರೆ ಬಿ ಪಿ ಆಗಲಿ ಅಥವಾ ಡಯಾಬಿಟೀಸ್ ಆಗಲಿ, ಇವೆಲ್ಲ ಲಕ್ಷಣಗಳು ಕೂಡ ಕೆಲವೊಮ್ಮೆ ಪದೇ ಪದೇ ಮೂತ್ರ ಹೋಗೋದು ಡಯಾಬಿಟಿಸ್ ಲಕ್ಷಣ ಇರ್ತದೆ. ಸೊ ಹಾಗಾಗಿ ರಿಟ್ರೋಗ್ರೇಡ್ಲಿ ವಿ ಕ್ಯಾನ್ ಐಡೆಂಟಿಫೈ ಫ್ಯೂ ಅದರ್ ಡಿಸೀಸಸ್ ಆಲ್ಸೋ. ಸೊ 40 ನಂತರ ನಿಯಮಿತವಾಗಿ ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ ಆಗ್ತದೆ ಅಷ್ಟೇ. ಸರ್, ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೆನೆಟಿಕ್ಸಿಂದ ಏನಾದ್ರು ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಲಕ್ಷಣಗಳಿದೆಯಾ, ಸಾಧ್ಯತೆಗಳಿದೆಯಾ? ಜೆನೆಟಿಕ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿಯಲ್ಲಿ 60 ವರ್ಷಕ್ಕೆ ಯಾರಾದರೂ ನಮ್ಮ ಫ್ಯಾಮಿಲಿಯಲ್ಲಿ ಹಿಂದೆ ಯಾರಿಗಾದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿ ಅದರ ಸಂಬಂಧ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಅದರಿಂದ ಅವರು ಪ್ರಾಣವನ್ನು ಕಳ್ಕೊಂಡಿದ್ರೂ ಕೂಡ ಮುಂದಿನ ಜನ್ರೇಷನ್ಸ್ ಅದೇ ಫ್ಯಾಮಿಲಿಯಲ್ಲಿ ಫರ್ದರ್ ಜನ್ರೇಷನ್ಸ್ಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರಬಹುದು, ಹೆರಿಡಿಟಿಯಿಂದ ಬರ್ಬೋದು. ಸೊ ಹಾಗಾಗಿ ಅಂಥವರು ಅದು ಗೊತ್ತಿದ್ದರೆ ಕೆಲವೊಮ್ಮೆ 40 ವರ್ಷದಿಂದ ಅವರು ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ತಾ ಶುರು ಮಾಡಬೇಕಾಗ್ತದೆ. ನಮ್ಮ ದೇಹದಲ್ಲಿ ಬೆಳೆಯುವ ಸುಮಾರು ಕ್ಯಾನ್ಸರ್ಗಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಗ್ರೋತ್ ರೇಟ್ ಅಂತ ಹೇಳ್ತೇವೆ, ಇದು ಬಹಳ ಸ್ಲೋ. ಇಟ್ ಗ್ರೋಸ್ ವೆರಿ ಸ್ಲೋಲಿ. ಸೊ ಇಟ್ ಗಿವ್ಸ್ ಅ ಲಾಟ್ ಆಫ್ ವಿಂಡೋ ಟ್ರೀಟ್ಮೆಂಟ್ಗೆ. ಸೊ ಹಾಗಾಗಿ ಬೇಗ ಗುರುತಿದಷ್ಟು ಅದರ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಈಗಂತೂ ಎಲ್ಲಿ ನೋಡೋದು ಸ್ಮೋಕಿಂಗ್ ಅಡಿಕ್ಷನ್ಸ್ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಧೂಮಪಾನದಿಂದ ಮೂತ್ರ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಮೂತ್ರ ರೋಗದ ಮೇಲೆ ಧೂಮಪಾನದಿಂದ ಸ್ಪೆಸಿಫಿಕ್ ಆಗಿ ಏನಾದರೂ ತೊಂದರೆಗಳಾಗುತ್ತೆ ಅನ್ನೋದು, ಯಾಕೆಂದರೆ ಧೂಮಪಾನದ ದುಷ್ಪರಿಣಾಮಗಳು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಮೂತ್ರ ರೋಗದ ಮೇಲೆ ಮೇನ್ಲಿ 2 ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸ್ತದೆ ಅಂತ ಎಲ್ರಿಗೂ ಗೊತ್ತಿರ್ತದೆ, ಆ ಪ್ಯಾಕೆಟ್ ಮೇಲೆ ಕೂಡ ಹಾಕಿರ್ತಾರೆ. ಸೊ ಮೂತ್ರದಲ್ಲಿ ಸ್ಪೆಸಿಫಿಕಲಿ ರೀನಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, RCC ರೀನಲ್ ಸೆಲ್ ಕಾರ್ಸಿನೋಮಾಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಹೆಚ್ಚಾಗಿ ಧೂಮಪಾನ ಇಟ್ ಈಸ್ ಅ ಡೈರೆಕ್ಟ್ ಕಾಂಟ್ರಿಬ್ಯೂಟರ್ ಅಂತ ಹೇಳ್ತೇವೆ. ಸೊ ಧೂಮಪಾನದಿಂದ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಬರುವಂಥ ಸಂಭವಗಳು ಜಾಸ್ತಿ ಇರ್ತದೆ. ಬ್ಲಾಡರ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಬ್ಲಾಡರ್ ಕ್ಯಾನ್ಸರ್ಸ್ ಆ್ಯಂಡ್ ರೀನಲ್ ಕ್ಯಾನ್ಸರ್ಸ್ ಧೂಮಪಾನ ಮಾಡೋದ್ರಿಂದ ಬರ್ತದೆ. ಸೊ ಹಾಗಾಗಿ ಇದು ಒಂದು ಮೇಜರ್ ದುಷ್ಪರಿಣಾಮ. ಎರಡನೇದು, ಹೆಚ್ಚು ಜನಕ್ಕೆ ಇಲ್ಲದೆ ಇರೋದೇನೆಂದರೆ ಧೂಮಪಾನ ಮಾಡೋದ್ರಿಂದ ಮಕ್ಕಳಾಗುವಂತಹ ಶಕ್ತಿ ಪುರುಷರಲ್ಲಿ ಕಡಿಮೆ ಆಗ್ತದೆ. ಸೊ ವಿ ಕಾಲ್ ಇನ್ಫರ್ಟಿಲಿಟಿ, ಚಾನ್ಸಸ್ ಆಫ್ ಇನ್ಫರ್ಟಿಲಿಟಿ ಆರ್ ಹೈ ಬಿಕಾಸ್ ನಿಕೋಟಿನ್ ಅಂಶ ಏನಿದೆ ಅದರಿಂದ ಸ್ಪರ್ಮಟೋಜೆನೆಸಿಸ್ ಮೇಲೆ ಅಂದರೆ ವೀರ್ಯಾಣು ಉತ್ಪತ್ತಿಯ ಒಂದು ಕ್ರಿಯೆ ಏನಿರ್ತದಲ್ಲ ಅದ್ರ ಮೇಲೂ ಕೂಡ ಸಾಕಷ್ಟು ಪರಿಣಾಮಗಳಾಗ್ತದೆ. ಸೊ ಹಾಗಾಗಿ ಈ ಪರಿಣಾಮಗಳು 2 ಮೇಜರ್ ಕಾಸಸ್ ಇರೋದ್ರಿಂದ ಸುಮಾರಿದೆ. ಈ 2 ಮೇಜರ್ ಕಾಸಸ್ನ ನೆನ್ಪಿಟ್ಕೊಂಡ್ರೆ ಬಹುಶಃ ಧೂಮಪಾನ ಮಾಡಬಾರ್ದು ಅಂತ ನಮಗೆ ಅನಿಸ್ಬೋದು. ಥ್ಯಾಂಕ್ ಯು ಸರ್. ಸರ್, ಈಗ ರ್ಯಾಪಿಡ್ ಫೈರ್ ಕ್ವಶನ್ಸ್, ನಾನು ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ನ ಕೇಳ್ತಾ ಹೋಗ್ತೀನಿ, ಪಟ ಅಂತ ಆನ್ಸರ್ ಮಾಡ್ತಾ ಹೋಗ್ಬೇಕು. ಕೇಳಿ. ವಿಚ್ ಈಸ್ ಸ್ಕೇರಿಯರ್, ಕಿಡ್ನಿ ಸ್ಟೋನ್ ಅಥವಾ ಪೇಷಂಟ್ ಹೂ ಡ್ರಿಂಕ್ ವಾಟರ್ ಓನ್ಲಿ ಡ್ಯೂರಿಂಗ್ ಮೀಲ್ಸ್? ಸ್ಕೇರಿಯರ್, ಹೌದು, ಕಿಡ್ನಿ ಸ್ಟೋನ್ಸ್ ಆರ್ ಡೆಫಿನೆಟ್ಲಿ ಸ್ಕೇರಿಯರ್. ಅದನ್ನು ಅನುಭವಿಸಿದವರಿಗೆ ಗೊತ್ತು ಆ ಕಿಡ್ನಿ ಸ್ಟೋನ್ಸ್ ಆದಾಗ ಯಾವ ರೀತಿ ಪೇಯ್ನ್ ಬರುತ್ತೆ ಅಂತ. ಬಟ್ ವಾಟ್ ಸ್ಕೇರ್ಸ್ ಯು ಮೋರ್ ಸರ್? ನನಗೆ ಹೌದು ಸರ್. ಫಾರ್ಚುನೇಟ್ಲಿ ನನಗೆ ಟ್ರೀಟ್ ಮಾಡಿದ್ದೀನಿ, ನಾನು ಕಿಡ್ನಿ ಸ್ಟೋನ್ಸ್ನ ಪೇಯ್ನನ್ನು ಅನುಭವಿಸಿಲ್ಲ. ನೀರು ಕಡಿಮೆ ಕುಡಿಯೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದ ಎಫೆಕ್ಟ್ ಲೇಟರ್. ಅವತ್ತು ಕಾಣಿಸ್ಕೊಳ್ದೇ ಇರ್ಬೋದು, ಯು ವಿಲ್ ಹ್ಯಾವ್ ಎಫೆಕ್ಟ್ ಲೇಟರ್. ಬಟ್ ಎಸ್, ಕಿಡ್ನಿ ಸ್ಟೋನ್ ಪೇಯ್ನ್ ಸ್ಕೇರ್ಸ್ ಮೀ ಅ ಲಾಟ್. Who lies more? People saying I drink 3 liters daily or I don't pee frequently at all. I think I don't pee frequently is probably it's a lie. They have to, I mean, you can't hold back. So ನೀರು ಕುಡಿದೇ ನೀವು ಸುಮ್ಮನೆ ಕೂರ್ಬೋದು, ಆದರೆ ಮೂತ್ರ ಬಂದರೆ ತಡಿಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು. ಸೊ ನಾನು ಮಾಡೋದೇ ಇಲ್ಲ, ನಾನು ಹೋಗೋದೇ ಇಲ್ಲ ಅನ್ನೋದು ಸುಳ್ಳು. ದೇ ಮೈಟ್ ಬಿ ಲೈಯಿಂಗ್ ದಟ್ ದೇ ಆರ್ ನಾಟ್ ಪಾಸಿಂಗ್ ಯೂರಿನ್. ಹಂಗಂತ ಅಕಸ್ಮಾತ್ ಅದು ನಿಜ ಆಗಿದ್ರೆ, ಅವ್ರು ನಾನು ಮೂತ್ರಕ್ಕೆ ಹೋಗ್ತಾ ಇಲ್ಲ ಅನ್ನೋದು ನಿಜ ಆಗಿದ್ರೆ ಅದು ಮೂತ್ರ ರೋಗ ಇರ್ಬೋದು, ಅವಾಗ ಅವ್ರು ತೋರಿಸ್ಕೊಳ್ಬೇಕಾಗ್ತದೆ. ಸೊ ದ್ಯಾಟ್ ಮೈಟ್ ಬಿ ಅ ಲೈ. ವಾಟ್ಸ್ ಮೋರ್ ಡೇಂಜರಸ್, ಸ್ಪೈಸಿ ಫುಡ್, ಲೋ ವಾಟರ್ ಇಂಟೇಕ್ ಅಥವಾ ಗೂಗಲ್ ಸರ್ಚ್ ಫೀವರ್? ಗೂಗಲ್ ಸರ್ಚ್ ಫೀವರ್ ಆಲ್ ಟೈಮ್ ಟಾಪ್ ಅಷ್ಟೇ ಅದು. ಹೂ ಪ್ಯಾನಿಕ್ಸ್ ಮೋರ್, ಪೇಷಂಟ್ ಹಿಯರಿಂಗ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಆರ್ ಇಂಟರ್ನ್ ಹಿಯರಿಂಗ್ ಕ್ಯಾಥೆಟರ್? ಓಕೆ, ಇಂಟರ್ನ್ಸ್ ಇಲ್ಲ. ಇಂಟರ್ನ್ಸ್ಗೆ ವಿ ಆರ್ ಟ್ರೈನಿಂಗ್ ದಮ್ ವಿತ್ ಆಲ್ ದ ಪ್ರೊಸೀಜರ್ಸ್, ಬೇಸಿಕ್ ಸ್ಕಿಲ್ಸ್ನ ಟ್ರೈನ್ ಮಾಡ್ತಾ ಇರ್ತೀವಿ. ಸೊ ಮೇ ಬಿ ಫಸ್ಟ್ ಟೈಮ್ ಕೇಳಿದಾಗ ದೇ ಮೇ ಬಿ ಸ್ಕೇರ್ಡ್, ಹೌದಾ ಕೆಥೆಟರ್ ಹಾಕ್ಬೇಕಾ, ಹೆಂಗೆ ಹಾಕಬೇಕು, ಹಾಗೆ ಹೀಗೆ ಅನ್ನೋ ಹಾಗೆ. ಸೊ ದೇ ಮೈಟ್ ನಾಟ್ ಬಿ ಸ್ಕೇರ್ಡ್ ಮಚ್, ಬಟ್ ದ ಅದರ್ ಒನ್ ಎಸ್, ದಟ್ ಮೈಟ್ ಬಿ ಟ್ರೂ. Who complains more, bladder with overwork ಅಥವಾ patients after drinking 1 cup of coffee? Patients, obviously. Patients complain more. Bladder actually ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿ ದ ಮೋಸ್ಟ್ ಕೋಆಪರೇಟಿವ್ ಆರ್ಗನ್ ಇಸ್ ದ ಬ್ಲಾಡರ್. ಅದಕ್ಕೆ ಏನೇ ತೊಂದರೆ ಆದರೂ ಟಿಲ್ ದ ಎಂಡ್ ಮೂಮೆಂಟ್ ಇಟ್ ಸಪೋರ್ಟ್ಸ್ ಅ ಲಾಟ್. ಕೊನೆಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಇಟ್ ಸ್ಟಾಪ್ಸ್ ವರ್ಕಿಂಗ್.
So I think the most cooperative is bladder. So I think the other one will complain a lot louder than And bladder. it doesn't show any danger signs also. Yeah, that's ಹೆಂಗಿದ್ರೆ ಸೆನ್ಸಿಟಿವಿಟಿ ಬ್ಲಾಡರ್ ಹ್ಯಾಸ್ ಅ ಲಾಟ್ ಆಫ್ ಕಾಂಪ್ಲಯನ್ಸ್ ಅಂತ ಹೇಳ್ತೀವಿ. ಸೊ ನಾವು ಮೂತ್ರ ಹೋಲ್ಡ್ ಮಾಡಿ 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 ವಿ ಟ್ರೈನ್ ದ ಬ್ಲಾಡರ್ ಇನ್ ಸಚ್ ಅ ವೇ ದಟ್ ಇಟ್ ಹೋಲ್ಡ್ಸ್ ಇಟ್ ಆ್ಯಂಡ್ ಫೊಗೆಟ್ಸ್ ಪುಷಿಂಗ್ ಇಟ್ ಔಟ್. ಸೊ ಆ ರೀತಿಯಲ್ಲಿ ಇಟ್ ಕಂಪ್ಲೇಂಟ್ಸ್ ಲೆಸ್, ಬಟ್ ಒನ್ಸ್ ಇಟ್ ಕಂಪ್ಲೇಂಟ್ಸ್ ದಟ್ ಮೀನ್ಸ್ ಇಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಯಾ. ಸರ್ ಈಗ ರೇಟ್ ಔಟ್ ಆಫ್ 5 ಅಂತ ನಾನು ಒಂದಿಷ್ಟು ಕ್ವಶನ್ಸ್ನ ಹೇಳ್ತೀನಿ, ನೀವು ಅದನ್ನ ಔಟ್ ಆಫ್ 5 ರೇಟ್ ಮಾಡ್ತಾ ಹೋಗ್ಬೇಕು. ಎಸ್. ನೈಟ್ ಟೈಮ್ ಯೂರಿನೇಷನ್ ಸ್ಲೀಪ್ ಡಿಸ್ಟರ್ಬೆನ್ಸ್ಗೆ ಇಂಪ್ಯಾಕ್ಟ್ ಎಷ್ಟು ಮಾಡುತ್ತೆ ಔಟ್ ಆಫ್ 5? 5 out of 5 ಡೆಫಿನೆಟ್ಲಿ. 5 ಔಟ್ ಆಫ್ 5. Yeah. ಸ್ಪೈಸಿ ಫುಡ್ ಯೂರಿನ್ ಬರ್ನಿಂಗ್ ಫೀಲಿಂಗ್ ಸ್ಪೈಸ್ ಡ್ಯಾಮೇಜ್ ಸ್ಕೋರ್ ಎಷ್ಟು ಕೊಡ್ತೀರಾ ಔಟ್ ಆಫ್ 5? 2 or 3, 2 to 3 out of 5. 2 to 3. Yeah. ಆಲ್ಕೋಹಾಲ್ ಡಿಹೈಡ್ರೇಷನ್ ನೆಕ್ಸ್ಟ್ ಡೇ ಯೂರಿನರಿ ಇರಿಟೇಷನ್ ಡ್ಯಾಮೇಜ್ ಎಷ್ಟು ಔಟ್ ಆಫ್ 5? 3 out of 5. ಹೋಲ್ಡಿಂಗ್ ಯೂರಿನ್ ಫಾರ್ ಲಾಂಗ್ ಟೈಮ್ ಬ್ಲಾಡರ್ಗೆ ಎಷ್ಟು ಸ್ಟ್ರೆಸ್ ಔಟ್ ಆಫ್ 5? 5 out of 5. 5 out of 5. ಡ್ರಿಂಕಿಂಗ್ ಸೋಡಾ ಅಥವಾ ಸಾಫ್ಟ್ ಡ್ರಿಂಕ್ಸ್ ಥಿಂಕಿಂಗ್ ಇಟ್ ಕ್ಲೀನ್ಸ್ ಕಿಡ್ನಿ ಡ್ಯಾಮೇಜ್ ಎಷ್ಟು? 4 or 5 out of 5. 5 out of 5. Yeah. ಥ್ಯಾಂಕ್ ಯು ಸೊ ಮಚ್. Thank you. ಸರ್ ಇದು ದಿಸ್ ಆರ್ ದಟ್ ಅಂತ ನಾನು 2 ಆಪ್ಷನ್ ಹೇಳ್ತೀನಿ, ನೀವು ಅದ್ರಲ್ಲಿ ಯಾವ್ದು ಹೆಲ್ದಿ ಯಾವ್ದು ಡೇಂಜರ್ ಅಂತ ಚೂಸ್ ಮಾಡಬೇಕು. Okay. ಮೋರ್ ವಾಟರ್ ಅಥವಾ ಕಂಟ್ರೋಲ್ಡ್ ವಾಟರ್ UTI ರಿಕವರಿಗೆ ಯಾವುದು ಸೇಫ್? Controlled water. Yes, controlled andre if you know how much to drink instead of just more water, controlled water is Safe. good. It's normal. Yeah, safe. ವಾರ್ಮ್ ಕಂಪ್ರೆಸ್ ಅಥವಾ ಕೋಲ್ಡ್ ಕಂಪ್ರೆಸ್ ಕಿಡ್ನಿ ಸ್ಟೋನ್ ಡಿಸ್ಕಂಫರ್ಟ್ಗೆ ಯಾವುದು ಬೆಸ್ಟ್ ರಿಲೀಫ್? ಆ್ಯಕ್ಚುಲಿ ಹೇಳಬೇಕಂದ್ರೆ ಕಿಡ್ನಿ ಸ್ಟೋನ್ಸ್ ಇಂದ ಬರುವಂಥ ಪೇನ್ಗೆ ಬೋತ್ ಆರ್ ನಾಟ್ ಸೋ ಮಚ್ ಯೂಸ್ಫುಲ್. ಐದರ್ ವಾರ್ಮ್ ಕಂಪ್ರೆಸ್ ಆರ್ ಕೋಲ್ಡ್ ಕಂಪ್ರೆಸ್ ಇಸ್ ನಾಟ್ ಯೂಸ್ಫುಲ್. ಬಟ್ ಇಫ್ ಯು ಗಿವ್ ಔಟ್ ಆಫ್ ದ 2 ವಾರ್ಮ್ ಕಂಪ್ರೆಸ್, ಬಿಕಾಸ್ ಆಚೆ ಸೈಡ್ ಪೇನ್ ಬರುವಾಗ ದ ಮಸಲ್ಸ್ ಇನ್ ದ ಬಾಡಿ ಔಟ್ಸೈಡ್ ಫ್ಲ್ಯಾಂಕ್ ರೀಜನ್ ಅಂತ ಹೇಳ್ತೀವಿ, ಆ ಮಸಲ್ಸ್ ವಿಲ್ ಬಿ ಅ ಲಿಟಲ್ ಬಿಟ್ ರಿಲ್ಯಾಕ್ಸ್ಡ್. ದೇ ವಿಲ್ ಬಿ ಪೇನ್ ದಟ್ ಸ್ಪ್ಯಾಸ್ಮಿಯೋಡಿಕ್ ಪೇನ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆಗ್ತದೆ. ಸೊ ಅಷ್ಟರೊಳಗಡೆಗೆ ನಾವೇನಾದರೂ ಮಾತ್ರೆ ತೆಕ್ಕೊಂಡ್ವಿ ಅಂದರೆ ಅಥವಾ ಇಫ್ ಯು ಟೇಕ್ ಸಮ್ ಟ್ರೀಟ್ಮೆಂಟ್ ಬೈ ದಟ್ ಟೈಮ್, ಸೊ ಬೈ ದ ಟೈಮ್ ದ ಟ್ಯಾಬ್ಲೆಟ್ ಆ್ಯಕ್ಟ್ಸ್, ದಿಸ್ ಮೇ ಆ್ಯಕ್ಟ್ ಆಸ್ ಅ ಕಾಂಪ್ಲಿಮೆಂಟರಿ ಥಿಂಗ್ ಟು ರಿಲೀವ್ ಪೇನ್ ಅಷ್ಟೇ. ಹೋಮ್ ರೆಮಿಡಿ ಅಥವಾ ಡಾಕ್ಟರ್ ಚೆಕ್ ಯೂರಿನರಿ ಬರ್ನಿಂಗ್ಗೆ ಯಾವುದು ಸೇಫ್? ಡಾಕ್ಟರ್ ಚೆಕ್ ಎನಿ ಡೇ. ಕೆಫಿನ್ ಫ್ರೀ ಡೇ ಆರ್ ಸ್ಪೈಸಿ ಫ್ರೀ ಡೇ ಬ್ಲಾಡರ್ಗೆ ರಿಲೀಫ್ ಯಾವುದು? Both are equally important. I think if you are free of caffeine and if you are free of spicy, the bladder will be happier more. Yeah. ಥ್ಯಾಂಕ್ ಯು ಸೊ ಮಚ್ ಸರ್. Thank you. ಸರ್ ಈಗ ಡಿಕೋಡ್ ದ ಜಂಬಲ್ಡ್ ವರ್ಡ್ಸ್ ಅಂತ ನಾನೀಗ ಒಂದಿಷ್ಟು ಜಂಬಲ್ಡ್ ವರ್ಡ್ಸ್ನ ನಿಮಗೆ ತೋರಿಸ್ತೀನಿ, ನೀವು ಅದನ್ನು ಡಿಕೋಡ್ ಮಾಡಬೇಕು. Okay. Okay. Kidney stone. ಕರೆಕ್ಟ್ ಸರ್. Yeah. UTI ಅಥವಾ urinary tract infection. ಕರೆಕ್ಟ್ ಸರ್. Yeah. This is kidney. ಟ್ರೂ. Dialysis. ಕರೆಕ್ಟ್ ಸರ್. Prostate. ಕರೆಕ್ಟ್ ಸರ್. ಸರ್ ಎಲ್ಲ ಪ್ರಶ್ನೆಗಳಿಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. Thank you. ಸರ್ ಈಗ ಗೂಗಲ್ ವರ್ಸಸ್ ಡಾಕ್ಟರ್ ಅಂತ ಗೂಗಲ್ ಹೇಳಿರೋ ಒಂದಿಷ್ಟು ಮಿತ್ಸ್ನ ನಾನು ಹೇಳ್ತೀನಿ, ನೀವು ಅದು ನಿಜಾನ ಸುಳ್ಳ ಅಂತ ಡಿಕೋಡ್ ಮಾಡಬೇಕು. Yes. ಗೂಗಲ್ ಹೇಳುತ್ತೆ ಬೇಕಿಂಗ್ ಸೋಡಾ ಡ್ರಿಂಕ್ ಮಾಡಿದ್ರೆ ಯೂರಿನರಿ ಬರ್ನಿಂಗ್ ಇನ್ಸ್ಟಂಟ್ ಕ್ಯೂರ್ ಆಗುತ್ತೆ. ಅಲ್ಲಿ ಪ್ರಾಬ್ಲಮ್ ಇರೋದು ವರ್ಡ್ ಅಂದರೆ ಕ್ಯೂರ್ ಅನ್ನೋ ವರ್ಡ್ ಅಂತ, ಬಿಕಾಸ್ ಬೇಕಿಂಗ್ ಸೋಡಾ ಇಸ್ ನಥಿಂಗ್ ಬಟ್ ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳ್ತೀವಿ. ಸೋಡಿಯಂ ಬೈಕಾರ್ಬನೇಟ್ ಇಸ್ ಅನ್ ಆಲ್ಕಲೈನ್ ಥಿಂಗ್. ಸೊ ಯೂರಿನರಿ ಬರ್ನಿಂಗ್ ಯೂಶಲಿ ಯೂರಿನರಿ ಅಸಿಡಿಟಿ ಜಾಸ್ತಿ ಆದಾಗ ಬರ್ನಿಂಗ್ ಆಗ್ತದೆ. ಸೊ ಇಫ್ ಯು ಕನ್ಸ್ಯೂಮ್ ಎನಿಥಿಂಗ್ ಆಲ್ಕಲೈನ್, ಸೊ ಇಟ್ ವಿಲ್ ನ್ಯೂಟ್ರಲೈಸ್ ಇಟ್. ಸೊ ಬಟ್ ಇಟ್ಸ್ ನಾಟ್ ಅ ಕ್ಯೂರ್, ಇಟ್ಸ್ ಜಸ್ಟ್ ಅ ಸಿಂಪ್ಟಮ್. ಸಿಂಪ್ಟಮಿಗೆ ಇಟ್ ಇಸ್ ಅ ರೆಮಿಡಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ನಾವು ನೋಡುವಾಗ ಮನೇಲಿ ಅಮ್ಮ ಯಾರು ಅಡುಗೆ ಮಾಡುವಾಗ ಏನಾದ್ರು ಎಣ್ಣೆ ಪದಾರ್ಥ ಕರಿತಾ ಇದ್ರು ಅಂದರೆ ಎಕ್ಸಾಸ್ಟ್ ಆನ್ ಮಾಡ್ತಾರೆ. ಸೊ ಎಕ್ಸಾಸ್ಟ್ ಆನ್ ಮಾಡೋದು ಯಾಕೆ, ಅಲ್ಲಿರೋ ಹೊಗೆ ಹೊರಗಡೆ ಹೋಗಲಿ ಅಂತ ಅಷ್ಟೇ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಸ್ಟಾಪ್ಸ್ ಕುಕಿಂಗ್ ಹೊಗೆ ಬರ್ತಾನೆ ಇರ್ತದೆ. ಸೊ ರೆಮಿಡಿ ಆಗ್ತದೆ, ಇಟ್ಸ್ ನಾಟ್ ಅ ಕ್ಯೂರ್, ಡೆಫಿನೆಟ್ಲಿ ನಾಟ್ ಅ ಕ್ಯೂರ್. ಬಿಯರ್ ಹೆಲ್ಪ್ಸ್ ಫ್ಲಶ್ ಕಿಡ್ನಿ ಸ್ಟೋನ್ಸ್. ಇದು ಆ್ಯಕ್ಚುಲಿ ತುಂಬ ಜನರಲ್ಲಿ ಇರೋವಂಥ ಮಿತ್ ಇದು. ಬಿಯರ್ ಫ್ಲಶ್ ಮಾಡ್ಲಿಕ್ಕೆ ಹೆಲ್ಪ್ ಅಂತಲ್ಲ. ಸಿ ಬೇಸಿಕಲಿ ಬಿಯರ್ ಇಸ್ ಅನ್ ಡಯೂರೆಟಿಕ್ ಅಂತಂದರೆ ಬಿಯರ್ ಆರ್ ಎನಿ ರಿಲೇಟೆಡ್ ಅಂಶಗಳನ್ನು ತೆಕ್ಕೊಂಡಾಗ ನಾವು ಹೆಚ್ಚು ಯೂರಿನ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯೂರಿನ್ ಉತ್ಪತ್ತಿ ಆಗುವಾಗ ದ ಸ್ಟೋನ್ ಮೈಟ್ ಗೆಟ್ ಫ್ಲಶ್ಡ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದ
ಬೇಸಿಕ್ ಪ್ರಿಮೈಸ್ ಇಸ್ ಎನಿಥಿಂಗ್ ವಿಚ್ ಇನ್ಕ್ರೀಸಸ್ ಯೂರಿನೇಷನ್ ಮೈಟ್ ಫ್ಲಶ್ ದ ಸ್ಟೋನ್. ಅದಕ್ಕೆ ಬೇರೆ ಆಗಬೇಕು ಅಂತಿಲ್ಲ. ಸೊ ಯು ಕ್ಯಾನ್ ಡ್ರಿಂಕ್ ವಾಟರ್. ಇಫ್ ಯು ಡ್ರಿಂಕ್ ವಾಟರ್ ದಟ್ ಆಲ್ಸೋ ವಿಲ್ ಫ್ಲಶ್ ದ ಸ್ಟೋನ್. ಸೊ ಬಿಯರ್ ವಿಲ್ ಫ್ಲಶ್ ದ ಸ್ಟೋನ್ ಇಸ್ ಅ ಮಿತ್. ಕೋಕೋನಟ್ ವಾಟರ್ ಈಕ್ವಲ್ ಟು ಕಂಪ್ಲೀಟ್ UTI ಕ್ಯೂರ್, ಇದು ನಿಜನಾ? Again, the same cure anta illa, it gives a relief. Coconut water has some electrolytes, it has water content, so which may give relief for some symptoms of urinary tract infection but doesn't cure the infection. UTI ಬರೀ ಹೆಂಗಸರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ತಪ್ಪು. ಹೆಂಗಸರಲ್ಲಿ ಹೆಚ್ಚಾಗಿ ಕಾಣ್ತದೆ. ಇಫ್ ಯು ಸಿ ಇನ್ಸಿಡೆನ್ಸ್ ವೈಸ್ ಹೆಂಗಸರಲ್ಲಿ ಹೆಚ್ಚಿರ್ಬೋದು, ಬಟ್ ಗಂಡಸರಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲೇ ಬರ್ತದೆ. ಸೊ ಬರೀ ಹೆಂಗಸರಲ್ಲಿನೂ ತಪ್ಪು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಕ್ಯಾನ್ಸರ್? ತಪ್ಪು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಸ್ ನಾರ್ಮಲ್. ಇಟ್ ಈಸ್ ಅ ಪಾರ್ಟ್ ಆಫ್ ಏಜಿಂಗ್ ಅಂತ ಹೇಳ್ತೇವೆ. ಕೂದಲು ನೆರೆಯೋ ಹಾಗೆ, ಸೊ ನಮ್ಮ ಮೈ ಅಥವಾ ನಮ್ಮ ಚರ್ಮ ಸುಕ್ಕುಗಟ್ಟೋ ಹಾಗೆ, ದಟ್ ಈಸ್ ಆಲ್ ಪಾರ್ಟ್ ಆಫ್ ಏಜಿಂಗ್. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಏಜಿಂಗ್. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು ಕ್ಯಾನ್ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಸಾಕಷ್ಟು ಕೇಸಸ್ಗಳನ್ನ ಹ್ಯಾಂಡಲ್ ಮಾಡಿರ್ತೀರ, ಸಾಕಷ್ಟು ಪೇಷಂಟ್ಸ್ನ ಹ್ಯಾಂಡಲ್ ಮಾಡಿರ್ತೀರ. ಆ ಒಂದು ಕೇಸಸ್ನಲ್ಲಿ ಇಲ್ಲಿವರೆಗೂ ನನಗೆ ನೆನಪಿದೆ ಅನ್ನೋ ಒಂದು ಕೇಸ್ ಹೇಳೋದಾದ್ರೆ ಯಾವುದು? ಡಿಫಿಕಲ್ಟ್ ಕೇಸಸ್ ಅನ್ನೋದಕ್ಕಿಂತ ಇಟ್ ವಾಸ್ ಮೋಸ್ಟ್ ಚಾಲೆಂಜಿಂಗ್ ಕೇಸ್, ಬಿಕಾಸ್ ಐ ಥಿಂಕ್ ಎಂಫೈಸಮ್ಯಾಟಸ್ ಪೈಲೋನೆಫ್ರೈಟಿಸ್ ಅಂತ ಒಂದು ಕಂಡೀಷನ್ ಇದೆ ನಮ್ಮ ಯೂರಾಲಜಿಯಲ್ಲಿ. ಅಂದರೆ ಅದರಲ್ಲಿ ಜೀವವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಲೇಡಿ ವಿತ್ ದ್ಯಾಟ್ ಕಂಡೀಷನ್ ಕೇಮ್. ಡಯಾಬಿಟಿಸಲ್ಲಿ ಇರೋರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಶಿ ಕೇಮ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್. ಬಂದಾಗ ಚಾನ್ಸಸ್ ಆಫ್ ಸರ್ವೈವಲ್ ವೆರಿ ವೆರಿ ಲೋ. ಆ್ಯಂಡ್ ಶಿ ಹ್ಯಾಡ್ ನೋಬಡಿ ವಿತ್ ಹರ್ ಎಕ್ಸೆಪ್ಟ್ ಫಾರ್ ಹರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಇಬ್ಬರೇ ಇದ್ದರು, ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಆ ರೀತಿ ಫ್ಯಾಮಿಲಿ ವಾಸ್ ಲೈಕ್ ದ್ಯಾಟ್. ಬಟ್ ವಾಟ್ ಎವರ್ ಟ್ರೀಟ್ಮೆಂಟ್ ವಿ ಸಜೆಸ್ಟೆಡ್, ವಾಟ್ ಎವರ್ ಟೆಸ್ಟ್ಸ್ ವಿ ಆಸ್ಕ್ ದೆಮ್ ಟು ಡೂ, ನಾವೇನು ಮಾಡಿಸಿದ್ರು ದ ಬ್ರದರ್ ಅಣ್ಣ ಗಾಟ್ ಡನ್ ಎವ್ರಿಥಿಂಗ್. So it was the trust which he had on us, and we could carry out all the investigations and all the treatment ನಾವು ಶುರು ಮಾಡಿದ್ರಿಂದ she improved so much. So ಅದರಲ್ಲಿ ನಮ್ಮ ಪಾರ್ಟ್ಗಿಂತ ಹೆಚ್ಚಾಗಿ the trust which the patient and the party had on us, that was most important answer. So that thing I cannot forget. Still they come, ಈಗಲೂ ಬರ್ತಾರೆ. Every time I tell, ನಾವೇನು ಮಾಡಿರಲಿಲ್ಲ. It was because the brother and he had trust on his sister and doctor. She went off well and she's happy now. Yes, that I can remember. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಈಗ ಡಾಕ್ಟರ್ ಬಿ ಆನೆಸ್ಟ್ ಅಂತ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ಹೇಳಿ. ಸಾಕಷ್ಟು ಪೇಷಂಟ್ಸ್ ಶುಗರ್ ಕಂಟ್ರೋಲ್ನ ಇಗ್ನೋರ್ ಮಾಡ್ತಾರೆ, ಅದೇ ಯೂರಿನರಿ ಇನ್ಫೆಕ್ಷನ್ಸ್ ರಿಪೀಟ್ ಆಗಿ ಆಗ್ತಾ ಇದ್ರು ಕೂಡ ಪ್ಯಾನಿಕ್ ಆಗ್ತಾರೆ. ಹೌದು, ಇದು ಬಹಳ ಸತ್ಯ. ಅವರಿಗೆ ಒಂದು ರಿಯಲೈಸ್ ಆಗೋದು ಕಷ್ಟ ಆಗುವಂಥ ಥಿಂಗ್ ಏನಂದರೆ, ಈ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರೋದು ಕಾರಣನೇ ಶುಗರ್ ಅನ್ನೋದು. ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದೆ ಇರುವಾಗ ಇಮ್ಯುನಿಟಿ ಕಡಿಮೆ ಆಗ್ತದೆ. ಸೊ ಸ್ಲೈಟ್ ಯೂರಿನರಿ ಇನ್ಫೆಕ್ಷನ್ ವಿಚ್ ಮೈಟ್ ಗೋ ನ್ಯಾಚುರಲಿ ಆಲ್ಸೋ ವಿಲ್ ಬಿ ಫ್ಲೇರ್ಡ್ ಅಪ್. ತುಂಬ ಅದು ಫ್ಲೇರಪ್ ಆಗಿ ದೇ ಮೇ ಲ್ಯಾಂಡ್ ಅಪ್ ಇನ್ ದ ಹಾಸ್ಪಿಟಲ್ ಆರ್ ಇನ್ ದ ವಾರ್ಡ್ಸ್, ಆ ರೀತಿ ಆಗ್ತದೆ. ಸೊ ಹಾಗಾಗಿ ದೇ ವಿಲ್ ಪ್ಯಾನಿಕ್. ನೀವು ಹೇಳಿದಾಗೆ ಯೂರಿನರಿ ಇನ್ಫೆಕ್ಷನ್ ಆದಾಗ ದೇ ವಿಲ್ ಪ್ಯಾನಿಕ್ ರಾದರ್ ದ್ಯಾನ್ ಹ್ಯಾವಿಂಗ್ ರೆಗ್ಯುಲರ್ ಚೆಕಪ್ಸ್ ವಿತ್ ದ ಡಾಕ್ಟರ್ ಫಾರ್ ಡಯಾಬಿಟೀಸ್ ಅನ್ನೋ ಆಗ್ತದೆ. ಹೌದು. ಬ್ಲಾಡರ್ ಇಶ್ಯೂಸ್ ಇದ್ರೂ ಕೂಡ ನಿಮ್ಮ ಹತ್ರ ಬಂದಿರೋ ಪೇಷಂಟ್ ಸಿಂಪ್ಟಮ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳುವಾಗ ನಾಚಿಕೆ ಪಡ್ಕೊತಾರೆ. ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು? ಹೌದು, ಯಾಕಂದರೆ ಇದು ಸಾಮಾನ್ಯವಾಗಿ ಡಿಸ್ಕಸ್ ಮಾಡುವಂತಹ ಕ್ಯಾಟಗರಿಯಲ್ಲಿ ಬರದೇ ಇರುವಂಥ ಸಿಂಪ್ಟಮ್ಸ್ ಅಂತ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನೇನಾದ್ರು ಅಥವಾ ಯಾರಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಂದರು, ನಂದು ಶುಗರ್ ಇಷ್ಟಿತ್ತು, ನಿಂದು ಎಷ್ಟಿದೆ, ಡಿಸ್ಕಸ್ ಮಾಡ್ತಾರೆ. ಬಟ್ ಅದೇ ಯೂರಿನರಿ ಇಶ್ಯೂಸ್ ಆರ್ ಕೈಂಡ್ ಆಫ್ ಅ ಟ್ಯಾಬು. ಸೊ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅಂದರೆ ನನಗೆ ಮೂತ್ರ ಉರಿ ಬರ್ತದೆ, ನಿಂಗೂ ಹಾಗೆ ಆಗ್ತದಾ, ಸೊ ಈ ಥರ ಇರೋದೇ ಇಲ್ಲ. ಸೊ ಅದೇ ಥರನೇ ಡಾಕ್ಟರ್ ಹತ್ರ ಬಂದಾಗ್ಲೂ ಹೇಳ್ಕೊಳಕ್ಕೆ ಹಿಂಜರಿತಾರೆ. ಸೊ ಅಂಥವ್ರಿಗೆ ಏನಿಲ್ಲ, ಮೊದಲನೇ ಸಲ ಬಹುಶಃ ಫಸ್ಟ್ ವಿಸಿಟಲ್ಲಿ ದೇ ಮೈಟ್ ನಾಟ್ ಓಪನ್ ಅಪ್, ಬಟ್ ಎರಡನೇ ಸಲ, ಮೂರನೇ ಸಲ ಆ್ಯಸ್ ದೇ ಗೇನ್ ದ ಟ್ರಸ್ಟ್, ಸೊ ಪ್ರಾಬಬ್ಲಿ ದೇ ವಿಲ್ ಓಪನ್ ಅಪ್. ಬೈ ಥರ್ಡ್ ಆರ್ ಫೋರ್ತ್ ಟೈಮ್ ದೇ ವಿಲ್ ಯೂಶಲಿ ಬಿ ಓಪನ್ ಅಪ್. ಅಂಥವ್ರು ಫಸ್ಟ್ ಟೈಮ್ ಅವ್ರನ್ನ ಈಸ್ ಔಟ್ ಮಾಡಲಿಕ್ಕೆ ಕೆಲವೊಂದು ಸಲ ವಿ ಪುಟ್ ಅ ಲೀಡಿಂಗ್ ಕ್ವೆಶನ್. ನಾವು ಲೀಡಿಂಗ್ ಕ್ವೆಶನ್ಸ್ ಹಾಕಿ ವಿ ವಿಲ್ ಗೆಟ್ ಟು ನೋ ದಟ್ ಹಿ ಈಸ್ ಟ್ರೈಂಗ್ ಟು ಟೆಲ್ ಸಮಥಿಂಗ್, ಆದರೆ ಹೇಳಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಅಂಥ ಟೈಮಲ್ಲಿ ನಾವು ವಿಲ್ ಲೀಡ್ ದೆಮ್ ವಿತ್ ಫ್ಯೂ ಕ್ವೆಶನ್ಸ್ ಆ್ಯಂಡ್ ದೇ ವಿಲ್ ಓಪನ್ ಅಪ್. ಈಗ ಪೇಷಂಟ್ಸು ನಿಮ್ಮ ಹತ್ರ ಬಂದಾಗ ಸಿಂಪ್ಟಮ್ಸ್ ಎಕ್ಸ್ಪ್ಲೈನ್ ಮಾಡೋ ರೀತಿನೇ ತುಂಬ ಯೂನಿಕ್ ಆಗಿರುತ್ತೆ. ನಿಮ್ಮ ಇನ್ನರ್ ಫೀಲಿಂಗ್ ಏನಿರುತ್ತೆ ಅವರು ಸಿಂಪ್ಟಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ? ಆ್ಯಸ್ ಅ ಡಾಕ್ಟರ್ ಐ ಆಮ್ ನಾಟ್ ಸಪೋಸ್ ಟು ಶೋ ಎನಿ ಎಕ್ಸ್ಪ್ರೆಷನ್ಸ್. ಬಟ್ ಹೌದು, ಯಾಕಂದರೆ ನಮ್ಮ ಎಸ್ಪೆಷಲಿ ಯೂರಾಲಜಿಕಲ್ ಕಂಪ್ಲೇಂಟ್ಸ್ ಹೇಳುವಾಗ ಈಕ್ವಿವೆಲೆಂಟ್ ಟರ್ಮಿನಾಲಜೀಸ್ ಅಂತ ಇಲ್ಲ. ಯಾಕೆಂದರೆ ಈಗ ಜನರಲ್ ಆಗಿ ಕಣ್ಣು, ಕಿವಿ, ಮೂಗು ಇವೆಲ್ಲ ನನಗೆ ಕಣ್ಣು ನೋವು, ತಲೆನೋವು ಈಗ ಹೇಳ್ತಾರೆ.
ಬಟ್ ಅದನ್ನೇ ಇಫ್ ಸಮ್ ಪೇಷಂಟ್ ಹ್ಯಾಸ್ ಟೆಸ್ಟಿಕ್ಯುಲರ್ ಪೇನ್ ಇದೆ ಅಂತಂದರೆ ಅದಕ್ಕೆ ಇಕ್ವಿಲೆಂಟ್ ಕನ್ನಡ ವರ್ಡನ್ನು ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ವೃಷಣ ಅಂತ ಹೇಳಿದರೆ ಅದು ಬುಕಿಶ್ ವರ್ಡ್ ಆಗ್ತದೆ. ಸೊ ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ದೇ ವಿಲ್ ಬಿ ವೆರಿ ವೇಗ್ ವೆನ್ ದೇ ಟೆಲ್ ದ ಸಿಂಪ್ಟಮ್ಸ್. ನಮಗೆ ಗೊತ್ತಾಗ್ತದೆ ದೇ ಆರ್ ಟ್ರೈಂಗ್ ಟು ಟೆಲ್ ಸಮಥಿಂಗ್, ಆದರೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಇರುವಾಗ ಫ್ಯೂ ಆಫ್ ದೆಮ್ ಪಾಪ ನಿಜವಾಗ್ಲೂ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ನಾಲೆಡ್ಜ್ ಆಫ್ ದ ಥಿಂಗ್ಸ್. ಅವ್ರು ಹೇಳೋಕ್ಕೆ ಕಷ್ಟ ಬೇರೆ ಕೆಲವು ಫನಿ ಟರ್ಮಿನಾಲಜೀಸ್ ಕೂಡ ಉಪಯೋಗಿಸ್ತಾರೆ. ಸೊ ಅಟ್ ದಟ್ ಟೈಮ್ ಇನ್ಸೈಡ್ ವಿಲ್ ಬಿ ಫೀಲಿಂಗ್ ಅ ಲಿಟಲ್ ಕೈಂಡ್ ಆಫ್ ಥಿಂಗ್, ಬಟ್ ಆಬ್ವಿಯಸ್ಲಿ ಇಟ್ ವಿಲ್ ನಾಟ್ ಬಿ ಶೋನ್ ಔಟ್ಸೈಡ್ ಅಷ್ಟೇ. ದಿನಕ್ಕೆ ಒಂದು 10 ಪೇಷಂಟ್ಸ್ಗೆ ನೀರು ಕೊಡಿರಿ ಅಂತ ಹೇಳ್ತಾನೆ ಇರ್ತೀರಾ. ಡೂ ಪೀಪಲ್ ಆಕ್ಚುಲಿ ಫಾಲೋ ದಟ್? ಮಾಡ್ತಾರೆ 3 ದಿವಸ, 1 ವಾರ. ಸೊ ಅಂದರೆ ಇನಿಷಿಯಲಿ ಹೇಳಿದಾಗ ದೇ ವಿಲ್ ಫಾಲೋ ಎವ್ರಿಬಡಿ. ಅವರು ಅಂತಲಲ್ಲ, ಈವನ್ ನನಗೂ ಕೂಡ ಯಾರಾದರೂ ಹೇಳಿದ್ರೆ ಸಮಥಿಂಗ್ ಇನಿಷಿಯಲಿ ಐ ಡೂ ಫಾರ್ ಸಮ್ ಡೇಸ್, ಕೆಲವು ದಿನಗಳಿಗೆ ನಿಷ್ಠೆಯಿಂದ ಮಾಡ್ತೀನಿ. ಆಮೇಲೆ ಹೋಗ್ತಾ ಹೇಗಾಗ್ತದೆ ಅಂದರೆ ಅದು ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಎಫೆಕ್ಟ್. ಚೆನ್ನಾಗಿ ಅನ್ಸಕ್ಕೆ ಶುರು ಆಗ್ತದೆ. ಚೆನ್ನಾಗಿ ಅನ್ನಿಸಿದಾಗ ಅದು ವಿ ಆಟೋಮೆಟಿಕಲಿ ಟೆನ್ ಟು ಫೊಗೆಟ್ ಇಟ್. ಸೊ ಇನಿಷಿಯಲಿ ಮಾಡ್ತಾರೆ, ಬಟ್ ಹೋಗ್ತಾ ಮರ್ತ್ಬಿಡ್ತಾರೆ. ಸೊ ಆ ರೀತಿ ಆಗಿರುವಂಥ ಸುಮಾರು ಕೇಸಸ್ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಈಗ ಪ್ರಾಬ್ಲಮ್ ಆರ್ ನಾರ್ಮಲ್ ಅಂತ ನಾನು ಒಂದಿಷ್ಟು ಕಂಡೀಷನ್ಸ್ನ ಹೇಳ್ತಾ ಹೋಗ್ತೀನಿ. ನೀವು ಅದಕ್ಕೆ ಪ್ರಾಬ್ಲಮ್ ಅಥವಾ ನಾರ್ಮಲ್ ಅಂತ ಹೇಳಬೇಕು. ಬೆಳಗಿನ ಜಾಮದಲ್ಲಿ ಡಾರ್ಕ್ ಯೂರಿನ್ ಕಾಣಿಸ್ಕೊಳ್ಳೋದು ನಾರ್ಮಲ್ ಅಥವಾ ಪ್ರಾಬ್ಲಮ್? ಕನ್ಸಿಸ್ಟೆಂಟ್ ಆಗಿ ಇತ್ತು ಅಂತಂದರೆ ಇಟ್ಸ್ ಅ ಪ್ರಾಬ್ಲಮ್. ಒನ್ಸ್ ಇನ್ ಅ ವೈಲ್ ಮೈಟ್ ಬಿ ನಾರ್ಮಲ್, ಬಟ್ ಪ್ರತಿದಿನ ಬೆಳಗ್ಗೆ ಅದೇ ರೀತಿ ಆಗ್ತಾ ಇದ್ರೆ ಇಟ್ ಮೈಟ್ ನಾಟ್ ಬಿ ನಾರ್ಮಲ್. ರಾತ್ರಿ 2 ರಿಂದ 3 ಸಲ ಯೂರಿನೇಷನ್ ಹೋಗೋದು, ಪಾಸ್ ಆಗೋದು ನಾರ್ಮಲ್ ಪ್ರಾಬ್ಲಮ್? ಇಟ್ಸ್ ಅ ಪ್ರಾಬ್ಲಮ್. ಮೋರ್ ದನ್ ಒನ್ಸ್ ಇಫ್ ಯು ಆರ್ ಗೆಟಿಂಗ್ ಅಪ್ ಇನ್ ದ ನೈಟ್, ಇಟ್ಸ್ ಪ್ರಾಬಬ್ಲಿ ಅ ಪ್ರಾಬ್ಲಮ್. ಲೋ ಅಬ್ಡಾಮಿನಲ್ ಪ್ರೆಷರ್ ನಾರ್ಮಲ್ ಪ್ರಾಬ್ಲಮ್? ಮೈಟ್ ಬಿ ಅ ಪ್ರಾಬ್ಲಮ್. ಅಂದರೆ ಕಂಟಿನ್ಯೂಸ್ ಆಗಿ ರಿಲೀಫ್ ಆಗ್ತಾನೆ ಇಲ್ಲ, ಅಂದರೆ ಸಮ್ ಹೋಮ್ ರೆಮಿಡೀಸ್ ವಾಟ್ ಎವರ್ ಯು ಡೂ ರಿಲೀಫ್ ಆಗ್ತಾ ಇಲ್ಲ ಅಂದರೆ ಇಟ್ ಮೈಟ್ ಬಿ ಸಮಥಿಂಗ್ ಪ್ರಾಬ್ಲಮ್ಯಾಟಿಕ್. ಮೈಲ್ಡ್ ಯೂರಿನರಿ ಬರ್ನಿಂಗ್ ಒನ್ ಡೇ ಪ್ರಾಬ್ಲಮ್ ಆರ್ ನಾರ್ಮಲ್? One day might not be a problem. Persisting, it is a problem. Back pain only on one moment, kidney issue na normal? Back pain may not be related to kidney. If it comes and goes, may not be related to kidney. Persist ಆದರೆ again, ಅಂದರೆ renal ಎಸ್ಪೆಷಲಿ ಕಿಡ್ನಿ ಸ್ಟೋನ್ಸ್ ಇದ್ದರೆ ಆ ಪೇಯ್ನ್ ಬಂದರೆ ಒಂದು ಆ ಸ್ಟೋನ್ ಹೋಗಬೇಕು, ಇಲ್ಲ ಅಂತಂದರೆ ಸಮ್ ರೆಮಿಡಿ ಹ್ಯಾಸ್ ಟು ಬಿ ಟೇಕನ್. ಅಲ್ಲಿ ತನಕ ಆ ಪೇಯ್ನ್ ಹೋಗೋದಿಲ್ಲ. ಸೊ ಹಾಗೆ ಬಂದು ಹೋಗೋದು ಪ್ರಾಬಬ್ಲಿ ಇಸ್ ನಾಟ್ ಫ್ರಮ್ ಕಿಡ್ನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಕಿಡ್ನಿ ಹೆಲ್ತ್ನ ಮೇಂಟೈನ್ ಮಾಡಲಿಕ್ಕೆ ಅಥವಾ ಕಿಡ್ನಿ ಸ್ಟೋನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಟಿಪ್ ಆಡಿಯನ್ಸ್ಗೆ ಕೊಡೋದಾದರೆ ಅದು ಹೇಳಿದಾಗೆ ಕಿಡ್ನಿ ಈಸ್ ಮೇನ್ಲಿ ಡಿಪೆಂಡೆಂಟ್ ಆನ್ ಹೈಡ್ರೇಷನ್. ಸೊ ದ ಚಿಪ್ಪೆಸ್ಟ್ ಇನ್ಶೂರೆನ್ಸ್ ವಿಚ್ ಯು ಕ್ಯಾನ್ ಹ್ಯಾವ್ ಫಾರ್ ಯುವರ್ ಕಿಡ್ನೀಸ್ ಈಸ್ ಹ್ಯಾವಿಂಗ್ ಅಡಿಕ್ವೇಟ್ ಹೈಡ್ರೇಷನ್. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ದ್ರವ ರೂಪದ ಪದಾರ್ಥಗಳನ್ನು ನಿಯಮಿತವಾಗಿ ಕೊಡ್ತಾ ಇದ್ದರೆ that is the best insurance which a kidney can have. So keep yourself hydrated well. ಮತ್ತು ಎರಡನೇದು ಬ್ಲ್ಯಾಡರ್ ರಿಲೇಟೆಡ್ ಇಶ್ಯೂಸ್ಗೆ ಹೇಳಬೇಕು ಅಂದರೆ ಬ್ಲ್ಯಾಡರ್ ರಿಮೆಂಬರ್ಸ್ ಎವ್ರಿಥಿಂಗ್. ಸೊ ಇವತ್ತು ನಾವು ಅದಕ್ಕೆ ತೊಂದರೆ ಕೊಡ್ತಾ ಇದ್ರು, ಇವತ್ತು ಮಾತಾಡೋದಿಲ್ಲ. ಇಟ್ ಮೈಟ್ ಒನ್ ಡೇ ಗೆಟ್ ಫೆಡ್ ಅಪ್ ಆ್ಯಂಡ್ ಸ್ಟಾರ್ಟ್ ಶೋಯಿಂಗ್ ಸಮ್ ಸಿಂಪ್ಟಮ್ಸ್. ಸೊ ಟೇಕ್ ಅಡಿಕ್ವೇಟ್ ಪ್ರಿಕಾಷನ್ಸ್ ವೈಲ್ ವಾಯ್ಡಿಂಗ್. ಸರಿಯಾದ ಟೈಮಿಗೆ ಮೂತ್ರ ವಿಸರ್ಜನೆ ಮಾಡೋದಂಥದನ್ನೆಲ್ಲ ರೂಢಿಸ್ಕೊಳ್ಬೇಕು. ಸೊ ದಟ್ ಇಟ್ ವಿಲ್ ನಾಟ್ ಟ್ರಬಲ್ ಲೇಟರ್. ಒಂದೇ ಒಂದು ಮಾತಲ್ಲಿ ಸಮ್ ಅಪ್ ಮಾಡಬೇಕಂದ್ರೆ ಕಿಡ್ನಿ ವಿಲ್ ಹ್ಯಾವ್ ಇಟ್ಸ್ ಓನ್ ಸೆಟಪ್. ಇಫ್ ಯು ಅದನ್ನು ಸೆಟಪ್ಪನ್ನು ಉಲ್ಟಾ ಮಾಡಿದ್ರೆ ಇಟ್ ಬಿಕಮ್ಸ್ ಅಪ್ಸೆಟ್. ಸೊ ಇಫ್ ಯು ಅಪ್ಸೆಟ್ ದ ಸಿಸ್ಟಮ್ ದೆನ್ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಪ್ರಾಬ್ಲಮ್ಸ್. ಸೊ ಮೇಂಟೈನ್ ದ ಸೆಟಪ್ ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಆಡಿಯನ್ಸ್ಗೆ ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಯೂರಿನರಿ ಬ್ಲ್ಯಾಡರ್, ಕಿಡ್ನಿ ಸ್ಟೋನ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿ. ಮೂತ್ರಪಿಂಡ ಅಥವಾ ಮೂತ್ರಕೋಶದ ಸಮಸ್ಯೆಗಳ ಬಗ್ಗೆ ಗೊಂದಲ ಇದ್ದಲ್ಲಿ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂರೋಲಜಿ ಡಿಪಾರ್ಟ್ಮೆಂಟ್ನ ತಜ್ಞರನ್ನ ಭೇಟಿ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.